ತಾಲೂಕು ಮಟ್ಟದ ಜನಪದ ಕಲಾ ಸಮಾರೋಪ ಸಮಾರಂಭವನ್ನು ಜೆಎಂ ಟ್ರಸ್ಟ್, ಬಯಲು ಸಾಹಿತ್ಯ ವೇದಿಕೆ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಜಗಳೂರು ಪಟ್ಟಣದ ಜೆಎಂ ಸ್ಮಾರಕ ಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಜನಪದ ಕಲಾ ತಂಡಗಳಿಂದ ಪಟ್ಟಣದ ಪ್ರವಾಸಿ ಮಂದಿರದಿಂದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಇದೇ ವೇಳೆ ಡೊಳ್ಳು ಕುಣಿತ, ಸೋಬಾನ ಪದ, ಕೋಲಾಟ, ಕೀಲು ಕುದುರೆ, ಯಕ್ಷಗಾನ, ಬಯಲಾಟ, ಕರಡಿ ಮಜಲು, ಕಹಾಳೆ, ಪೋತುರಾಜರ ಕುಣಿತ, ಉರುಮೆ, ಲಂಬಾಣಿ ನೃತ್ಯ ಸೇರಿದಂತೆ ಸುಮಾರು 35 ಕಲಾ ತಂಡಗಳು ಭಾಗವಹಿಸಿ ತಮ್ಮ ಕಲೆಯನ್ನು ಪ್ರದರ್ಶಿಸಿ ಜನರ ಗಮನ ಸೆಳೆದರು. ಅವರಿಗೂ ಸಹ ಇನ್ನೂ ಉತ್ತಮವಾದ ಮುಂದೆ ಎಲ್ಲರೂ ಬಚ್ಚ ಕಾಣಣ್ಣ. ಜನಪದ ಕಲಾವಿದ ಕಲಾ ಸಂಭ್ರಮ ಬಹಳ ಕೇಳಿದೆ. ಜನಪದ ಕಲಾ ಸಂಭ್ರಮ ಇದು ಸಂಸ್ಕೃತಿಯೆಲ್ಲ ಇನ್ನೂ ಬೆಳೀತಾ ಇದೆ ಅನ್ನೋ ಉದ್ದೇಶಕ್ಕಾಗಿ ನಾವು ಇದನ್ನು ಮಾಡಿದ್ದೀವಿ. ವಿನ ಬೇರೆ ಸ್ವಂತ ಆಸೆಯಿಂದ ಮಾಡಿದ್ದಲ್ಲ. ಇವತ್ತೆಲ್ಲ ಬಂದಿರೋದು ನೋಡಿ ನಮ್ಗೆ ಭಾಳ ಸಂತೋಷ ಆಗುತ್ತೆ. ಸುಮಾರು ಒಂದು 500 ಜನ ಕಲಾವಿದರು ಬರ್ತಾರೆ ನಮ್ಮ ಜಗಳೂರು ತಾಲೂಕು. ಅವರೆಲ್ಲ ಒಂದೇ ಮನೆಯಿಂದ ಅವ್ರಿಂದ ಕಾಣಿಸುತ್ತೆ ನಮಗೆ. ಇಷ್ಟು ಹೇಳಿಕ್ಕೆ ನಾನು ಸಂತೋಷ ಪಡುತ್ತೇನೆ. ಜಗಳೂರಿನಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಜಾನಪದ ಕಲಾ ಮೇಳವನ್ನು ಇಮಾಮ್ ಟ್ರಸ್ಟ್ ವತಿಯಿಂದ ಮತ್ತು ಹಲವಾರು ಸಂಘ ಸಂಸ್ಥೆಗಳ ವತಿಯಿಂದ ಅದ್ದೂರಿಯಾಗಿ ಇಂದು ಆಚರಿಸಲಾಯಿತು. ಇಂಥ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಜನಮಾನಸದಲ್ಲಿ ಯಾವತ್ತೂ ಕೂಡ ಉಳಿಯುವಂಥ ಕಾರ್ಯಕ್ರಮವನ್ನು ಇವರು ಮಾಡಿದ್ದಾರೆ. ಈ ಇಂದಿನ ದಿನಮಾನಗಳಲ್ಲಿ ಅಂದರೆ ಜಾಗತೀಕರಣದ ಸಂದರ್ಭದಲ್ಲಿ ಇವತ್ತು ನಮ್ಮ ಹಳ್ಳಿಗಳ ಮತ್ತು ಹಳ್ಳಿಗಳಲ್ಲಿರ್ತಕ್ಕಂಥ ಜಾನಪದ ಕಲೆ ಮತ್ತು ಸಾಹಿತ್ಯ ಇವತ್ತು ನಶಿಸಿ ಹೋಗುತ್ತಂಥ ಸಂದರ್ಭ ಇವತ್ತು ಇದೆ.
ಆದ ಕಾರಣ ಅಂಥ ಒಂದು ಕಲೆಯನ್ನು ಜಾನಪದವನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಅದ್ಭುತ ಕಾರ್ಯಕ್ರಮವನ್ನು ಜಗಳೂರಿನಲ್ಲಿ ಇವತ್ತು ನಾವು ಕಣ್ತುಂಬಿಕೊಂಡಿದ್ದೇವೆ. ನಿಜಕ್ಕೂ ಕೂಡ ಇದು ಮುಂದಿನ ಯುವಕರಿಗೆ ಮತ್ತು ಮಕ್ಕಳಿಗೆ ಈ ಪರಂಪರೆ ನಿರಂತರವಾಗಿ ಹರಿದು ಬರುತ್ತದೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್ ಬೆಕ್ಕೇರಿ, ಇಮಾಮ್ ಸ್ಮಾರಕ ಶಾಲೆಯ ಮುಖ್ಯಸ್ಥೆ ಫಾತಿಮಾ ಬೇಗಂ, ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕಿ ಭಾರತಿ, ಬಯಲು ಸಾಹಿತ್ಯ ವೇದಿಕೆಯ ಕಾರ್ಯದರ್ಶಿ ಬಸವೇಶ್, ಶಿವಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು.